ಚುನಾವಣಾ ಆಯೋಗವು ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಾರಂಭಿಸಿದ್ದು, ಮತದಾರರ ಪಟ್ಟಿಯಿಂದ ಒಬ್ಬ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಲು ಹಾಗೂ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರಿಗೆ ಮೋಸ ಆಗುವ ಸಾಧ್ಯತೆ ಇರುವುದರಿಂದ ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು, ಜನಪರ ಸಂಘಟನೆಗಳು, ಒಕ್ಕೂಟಕ್ಕೆ ಬೆಂಬಲಿಸಿದ ಜೀವಿಕ ಸಂಘಟನೆಗಳು, ಕೃಷಿ ಕೂಲಿ ಕಾರ್ಮಿಕರ ಒಕ್ಕೂಟ, ಜಮಾತೆ ಇಸ್ಲಾಂ ಸಂಘಟನೆ, ದಲಿತ ಸಂಘಟನೆಗಳ ಒಕ್ಕೂಟ, ಮಹಿಳಾ ಒಕ್ಕೂಟ, ಜನಪರ ಸಂಘಟನೆಗಳ ಒಕ್ಕೂಟಗಳೊಂದಿಗೆ ಕೋಲಾರದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಕಲಾವಿದ ಯಲ್ಲಪ್ಪ, ಕೃಷಿ ಕೂಲಿ ಕಾರ್ಮಿಕರ ಒಕ್ಕೂಟ ಕೋಲಾರ ಜಿಲ್ಲೆ ಅರಹಳ್ಳಿ ರವಿ, ಡಿಎಸ್ಎಸ್ ವಿಜಯಕುಮಾರ್, ಬಹುಜನ್ ಸಮಾಜ್ ನಾಸ್ತಿಕ್ ಶ್ರೀನಾಥ್, ಪಿಪಿವಿಕೆ ಮುಬಾರಕ್ ಬಾಕ್ಬನ್, ಜಮಾತ್ ಇಸ್ಲಾಮಿ ಅಮ್ಜದ್ ಅಲಿ ಮತ್ತಿತರರು ಹಾಜರಿದ್ದರು. ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಂಡಮನ್ನು ಕೊಡ್ತಾ ಇದ್ದೀವಿ. ಏನಂತಂದರೆ ಇವತ್ತು ಏನು ಕೇಂದ್ರ ಸರ್ಕಾರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥ ಒಂದು ಕಾನೂನನ್ನು ತಂದು ಮತಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಆ ಮತ ಪರಿಷ್ಕರಣೆ ವಿಧಾನ ಸರಿ ಇಲ್ಲ, ಅವರು ಮಾಡ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ಲ ಅಂತಕ್ಕಂಥದ್ದನ್ನು ವಿರೋಧಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮನ್ನು ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂತಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆಯ ವಿರೋಧಿಗಳು ನಾವಲ್ಲ, ಅದರ ಪರವಾಗಿ ಇದ್ದೀವಿ. ಆದರೆ ಅವರು ವಿಶೇಷ ತೀವ್ರ ಪರಿಷ್ಕರಣೆ ಅಂತಕ್ಕಂಥದ್ದನ್ನು ತಂದು ಇವತ್ತು ಸುಮಾರು ಜನರನ್ನು ಮತದಾರರ ಪಟ್ಟಿಯಿಂದ ಹೊರಗಡೆ ಆಗ್ತಕ್ಕಂಥ ಒಂದು ನೀಚ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲ ದಲಿತ ಪರ ಮತ್ತು ಜನಪರ ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಸ್ಐಆರ್ ವಿರೋಧಿ ಏನು ಒಂದು ಹೊಸ ನೀತಿಗಳನ್ನು ಜಾರಿ ಮಾಡಿದ್ದಾರೆ. ಆ ಹೊಸ ನೀತಿಗಳನ್ನು ಅಳವಡಿಸಿ ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಮತದಾರರನ್ನು ತೆಗೆಯುವಂಥ ಬಹುದೊಡ್ಡ ಹುನ್ನಾರವನ್ನು ಇವತ್ತು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪ್ರಾರಂಭವಾಗಿದೆ. ಬಹುಶಃ ಇದು ಇಂದಿನ ಎಸ್ಐಆರ್ ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತಾ ಇತ್ತು ಎಲೆಕ್ಷನ್ ಸಂದರ್ಭಗಳಲ್ಲಿ. ಆದರೆ ಈಗ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ತಂದಿದೆ. ಇದರ ಬಹುದೊಡ್ಡ ಹುನ್ನಾರ ಏನಪ್ಪ ಅಂತಂದರೆ ಇವತ್ತು ಆದಿವಾಸಿಗಳು, ಬುಡಕಟ್ಟು ಜನಾಂಗ ಮತ್ತು ಬಡವರು ಇವತ್ತು ಇದರಿಂದ ಮತದಾರರ ಪಟ್ಟಿಯಿಂದ ಹೊರಗುಳುವಂಥ ಬಹುತೇಕ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂತಂದರೆ ಇವತ್ತು ಆದಿವಾಸಿಗಳಾಗ್ಬೋದು, ಬುಡಕಟ್ಟು ಜನಾಂಗ ಆಗ್ಬೋದು, ಬಡವರು ಇವತ್ತು ಅವ್ರ ಹತ್ರ ಅನೇಕ ದಾಖಲೆಗಳು ಅವ್ರ ಹತ್ರ ಇಲ್ಲ. ಇವತ್ತು ವಿಶೇಷ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸುಮಾರು 11 ದಾಖಲೆಗಳನ್ನು ಕೇಳ್ತಾ ಇದ್ದಾರೆ ನಾವು. ಆದರೆ ಆ ದಾಖಲೆಗಳನ್ನು ತಂದುಕೊಡೋದಾದರೆ ಹೇಗೆ? ಯಾಕಂದರೆ ಇವತ್ತು 2002ರ ಒಂದು ದಾಖಲಾತಿಗಳನ್ನು ಕೇಳ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮ ಹತ್ರ ಅಂಕಪಟ್ಟಿ ಇಲ್ಲ ಮತ್ತು ನಿಮ್ಮ ಹತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಥವಾ ಚುನಾವಣೆ ನಿಮ್ಮ ಹತ್ರ ಕಾರ್ಡ್ ಇಲ್ಲ ಅಂತಂದರೆ 2002ರಲ್ಲಿ ಇವತ್ತು ನಿಮ್ಮ ತಂದೆದಾಗ್ಬೋದು, ತಾಯಿದಾಗ್ಬೋದು ಒಂದು ಮತದಾರರ ಪಟ್ಟಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿಂದ ತರೋದು ಪಾಪ ಅವರು? ಇದೊಂದು ಜೊತೆಗೆ ಇವತ್ತು ನಮ್ಮ ಚುನಾವಣಾ ಆಯೋಗ ಆತುರವಾಗಿ ಈ ಒಂದು ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಇದೆ. ಆದರೆ ಇವತ್ತು ನಾವು ಸರ್ಕಾರವನ್ನು, ಚುನಾವಣಾ ಆಯೋಗವನ್ನು ಕೇಳ್ತಿರೋ ಉದ್ದೇಶ ಏನಂತಂದರೆ ಇವತ್ತು ಕಂಪ್ಯೂಟರೈಸ್ಡ್ ಆಗಿ ಇವತ್ತು ನಮ್ಮ ಒಂದು ಯಾಕಂದರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಯಾರು ಕೂಡ ಮತದಾರರು ಇವತ್ತು ಅದನ್ನು ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನಿವತ್ತು ಇಡೀ ದೇಶದಲ್ಲಿ ನಡೀತಾ ಇರತಕ್ಕಂಥ ಒಂದು ಎಸ್ಐಆರ್ ಅನ್ನೋ ಒಂದು 3 ಪದಗಳ ಒಂದು ಇತಿಹಾಸವನ್ನು ನಾವು ಗಮನಿಸಬೇಕಾಗಿದೆ. ಯಾಕೆ ಅಂತಂದರೆ ಮೂಲತಃ ಈ ದೇಶವನ್ನು ಆಳ್ತಕ್ಕಂಥ ಕೋಮುವಾದಿ ಪಕ್ಷ ಮೊದಲನೇದಾಗಿ NRCಯನ್ನು ತಂತು. NRC ಮುಖಾಂತರ ಇಡೀ ದೇಶವನ್ನು ಯಾವ ರೀತಿ ನಾವು ಹಿಡಿತಕ್ಕೆ ತಗೊಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಆ NRC ಮುಖಾಂತರ ಪ್ರಾರಂಭ ಆದಂಥ ದಿನಗಳನ್ನು ನಾವು ಅವಲೋಕನ ಮಾಡ್ಕೊಬೇಕಾಗಿದೆ. NRC ವಿರುದ್ಧವಾಗಿ ಇಡೀ ದೇಶ ದಲಿತ ಮತ್ತು ಮೈನಾರಿಟಿ ಮೂಮೆಂಟ್ಸು ದಂಗೆ ಎದ್ದಾಗ ಆ ಒಂದು NRCಯನ್ನು ಹಿಂಪಡೆದು ನಂತರ CAA ಅನ್ನೋ ಒಂದು 3 ಪದಗಳನ್ನು ತಂದು ಅದರಲ್ಲೂ ಸಹ ಇಡೀ ದೇಶವನ್ನು ಅವರು ಹಿಡಿತಕ್ಕೆ ತಗೊಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಈ ಕೇಂದ್ರದ ಮನುವಾದಿಗಳು ಆಡ್ತಾ ಇರೋಂಥ ಒಂದು ಆಟ ಏನಿದೆ, ಇದನ್ನು ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಸುಮಾರು ಸರಿ ಇದನ್ನು ಬಹಿರಂಗಪಡಿಸುವಂಥ ಕೆಲಸ ಮಾಡಿದ್ದಾರೆ.
ಅಂದರೆ ಚುನಾವಣಾ ಪಟ್ಟಿಯಲ್ಲಿ ಸತ್ತೋಗಿದ್ದಾರೆ ಅಂತ ತೋರಿಸಿರೋಂಥವ್ರನ್ನ ನೇರವಾಗಿ ಮೀಡಿಯಾ ಮುಂದೆ ತಗೊಬಂದು ಕೂಡಿಸ್ಬಿಟ್ಟು ಪ್ರೆಸ್ ಮೀಟನ್ನು ಮಾಡಿದ್ದಾರೆ ಯಾರು ರಾಹುಲ್ ಗಾಂಧಿ ಅವರು. ಹಾಗಾಗಿ ಚುನಾವಣೆ ಆಯೋಗವನ್ನು ಮುಂದಿಟ್ಕೊಂಡು ಈ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಅಂತಂದರೆ ಈ ದೇಶದ ಬುಡಕಟ್ಟು ಜನಾಂಗದವರನ್ನು, ಅಲೆಮಾರಿಗಳನ್ನು, ಈ ದೇಶದ ಮೂಲ ನಿವಾಸಿಗಳನ್ನು, ಅಲ್ಪಸಂಖ್ಯಾತರನ್ನ ಈ ದೇಶದಿಂದ ಹೊರ ಹಾಕುವಂಥ ಒಂದು ಕುತಂತ್ರದ ಇದನ್ನು ಪ್ಲಾನನ್ನು ಮಾಡ್ತಾ ಇದ್ದಾರೆ ಅನ್ನೋದು ನೇರವಾಗಿ ನಮಗೆ ಗೊತ್ತಾಗ್ತಾ ಇರೋಂಥ ವಿಚಾರ. ಯಾಕಂತಂದರೆ ಈಗಾಗಲೇ ಸುಮಾರು ಲಕ್ಷಾಂತರ ಮತದಾರರನ್ನ, ಈ ದೇಶದ ಮೂಲ ನಿವಾಸಿಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದಿರೋಂಥ ಉದ್ದೇಶ ಏನಂತಂದರೆ ಇವರ ಒಂದು ಏನು ಮನುವಾದದ ವಿರುದ್ಧ ಯಾರೆಲ್ಲ ಮಾತಾಡ್ತಾರೋ ಅವ್ರನ್ನೆಲ್ಲ ಮಟ್ಟ ಹಾಕುವಂಥ ಕೆಲಸ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಈಗಾಗಲೇ ಈ ವಿಚಾರವಾಗಿ ಮುಖಂಡರೆಲ್ಲರೂ ಕೂಡ ಮಾತಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಸಂಸಂದ್ರ ವಿಜಯಣ್ಣ ಅವರು ಒಂದು 3 ಪದಗಳ ವಿಚಾರ ಹೇಳಿದ್ರು. ಈ 3 ಪದಗಳ और तमाम मेरे दोस्तों और अजीज़ बहनों, आज ये जो हमारा यहाँ प्रोग्राम रखा गया है, डीसी साहब को एक मेमोरेंडम देना, SIR में जो गलतियाँ हैं, जो कोताहियाँ हुई हैं, उसको बराबर करें ताकि हर शहरी अपने नाम को इलेक्शन कमीशन के हिसाब से लिस्ट में उनको लाया जाए, किसी को भी उसमें से खारिज न किया जाए, बल्कि सारे जो इस मुल्क के बस्ती के रहने वाले सबको शामिल किया जाए और इसमें कोई कोताही न की जाए। इसलिए हम आज ये मेमोरेंडम पेश करें ताकि हुकूमत कर्नाटका को और मुकामी डीसी साहब को देकर सेंट्रल गवर्नमेंट को ये पैगाम दिया जाए कि SIR में जो कोताहियाँ, जो कमज़ोरियाँ पाई जाती हैं, उसे दूर करके लोगों के जहनों में जो शक है उसको दूर किया जाए। इसीलिए आज ये प्रेस में की जा रही है। आप हमारे साथ जो दलित भाई आए हैं, ऑर्गेनाइजेशन आए, हम भी उनका साथ देने के लिए खड़े हुए हैं। जमात इस्लामी की जानिब से मैं भी और आप तमाम को शुक्रिया अदा करता हूँ और ये पैगाम सारे लोगों तक पहुँचाने की गुजारिश करता हूँ।